ಇನ್ನು ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವಿಗೆ ಜಿಬಿಎ ಸಜ್ಜನ ಮಾಡಿರುವಂತದ್ದು. ಬೀದಿ ಬದಿ ವ್ಯಾಪಾರಿಗಳು ಈ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫುಟ್ಪಾತ್ ಅತಿಕ್ರಮಣ ತೆರವಿಗೆ ನಾಳೆಯಿಂದ ಡೆಡ್ ಲೈನ್ ಕೊಟ್ಟಿರುವಂತದ್ದು. ಜುಲೈ 1ರಿಂದ ಜಿಬಿಎ ವತಿಯಿಂದ ಬೃಹತ್ ತೆರವು ಕಾರ್ಯಾಚರಣೆ ಆರಂಭ ಮಾಡ್ತಾ ಇದೆ. ಕಾರ್ಯಾಚರಣೆಗೆ ಬೀದಿ ಬದಿ ವ್ಯಾಪಾರಿಗಳು ಹಾಗೆ ಸಂಘದಿಂದ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು. ನಮಗೆ ಪರ್ಯಾಯ ಸ್ಥಳವನ್ನ ತೋರಿಸದೆ ತೆರವು ನಡೆಸೋದು ಸರಿಯಲ್ಲ. ಜಿಬಿಎ ವಿರುದ್ಧ ಸಂಘದ ಅಧ್ಯಕ್ಷ ರಂಗಸ್ವಾಮಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಬಿಎ ವತಿಯಿಂದಲೇ ವ್ಯಾಪಾರಿಗಳಿಗೆ ಗುರುತಿನ ಚೀಟಿಯನ್ನ ನೀಡಲಾಗಿದೆ. ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ಚರ್ಚಿಸಿದಂತಹ ಬಳಿಕವೇ ಕಾರ್ಯಾಚರಣೆಯನ್ನ ನಡೆಸಿ ಜೀವನೋಪಾಯಕ್ಕೆ ಧಕ್ಕೆಯಾಗದಂತೆ ಕಾನೂನನ್ನ ಪಾಲಿಸಿ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಹಾಗೆ ಜಿಬಿಎ ಮತ್ತು ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಜಟಾಪಟಿ ಆರಂಭವಾಗುವಂತಹ ಲಕ್ಷಣಗಳು ಕೂಡ ಇರುವಂತದ್ದು. ಮಾಧ್ಯಮಗಳೊಂದಿಗೆ ಆಯುಕ್ತ ಮಹೇಶ್ವರ್ ರಾವ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜುಲೈ 2ರಿಂದ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವು ಆರಂಭವಾಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಒತ್ತುವರಿ ತೆರವನ್ನು ಕೂಡ ಮಾಡಲಾಗುತ್ತೆ. ಮುಂಚಿತವಾಗಿ ನೋಟಿಸ್ ಅನ್ನ ಕೊಡಬೇಕಾ ಅಂತ ಪಾಲಿಕೆ ಆಯುಕ್ತ ಒತ್ತುವರಿ ತೆರವು ಜೊತೆ ದಂಡವನ್ನ ವಿಧಿಸಬೇಕಾ ಎಂಬುದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಸಿ ರಂಗಸ್ವಾಮಿ ಮಾತನಾಡಿದ್ದಾರೆ. ನೋಡೋಣ. ವಿಷಯ ಅಲ್ಲ, ಯಾರು ಭಯ ಪಡಕ್ಕೆ ಹೋಗ್ಬೇಡಿ. ಏಕೆಂದರೆ 19 ಶುಕ್ರವಾರಂದು ಇದೇ ತಿಂಗಳು ಸುಪ್ರೀಂ ಕೋರ್ಟಲ್ಲಿ ಸಂಪೂರ್ಣವಾಗಿ ಆದೇಶ ಬಂದಿರತಕ್ಕಂಥದ್ದು. ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಎಲ್ಲೂ ಒಕ್ಕಲೆಬ್ಬಿಸಬಾರದು ಎಂದು ಸ್ಪಷ್ಟತೆ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಟೌನ್ ವೆಂಡಿಂಗ್ ಕಮಿಟಿಲಿ ಸಂಪೂರ್ಣವಾಗಿ ಎಲ್ಲ ಕೂಲಾಕುಷಿತವಾಗಿ ಆ ಟೌನ್ ವೆಂಡಿಂಗ್ ಕಮಿಟಿ ತೀರ್ಮಾನ ಆಗಬೇಕು. ಅವರಿಗೆ ಮಾರ್ಕೆಟ್ ಒಳಗೆ ಪರಿಹಾರ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಸ್ಪಷ್ಟತೆಗೆ ಹೇಳಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್. ಇದಕ್ಕೆ ಯಾಕೆ ಹೇಳ್ತಾ ಇನ್ನೊಂದು ಕಡೆ ಹೇಳಿದೆ, ಯಥಾಸ್ಥಿತಿ ಕಾಪಾಡಬೇಕು, ಬೀದಿ ಬದಿ ವ್ಯಾಪಾರಿಗಳನ್ನ ಎಲ್ಲೂ ಒಕ್ಕಲೆಬ್ಬಿಸಬಾರ್ದು ಅನ್ನತಕ್ಕಂಥದ್ದನ್ನು ಕೊಟ್ಟಿರ್ತಕ್ಕಂಥದ್ದು. ಇವಾಗ ಅಂಗಡಿ ಮಾಲೀಕರು 4 ಅಡಿ 5 ಅಡಿ 10 ಅಡಿ ಮತ್ತು ಟೆಂಪೋಗಳು ಅಲ್ಲಲ್ಲಿ ಇದು ಮಾಡಿರ್ತಕ್ಕಂಥದ್ದು ಅಂಥವ್ರನ್ನ ತೆರವುಗೊಳಿಸಬೇಕು ಅನ್ನತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದರು. ಇವಾಗ ಮಾನ್ಯ ನಗರಾಭಿವೃದ್ಧಿ ಸಚಿವರು ಏನಂತ ಹೇಳಿದರೆ, ಬೀದಿ ಬದಿ ವ್ಯಾಪಾರಿ ಎಲ್ಲೂ ತೆರವುಗೊಳಿಸ್ತೀನಿ ಅಂತ ಅವ್ರು ಹೇಳಿಲ್ಲ. ಫುಟ್ಪಾತ್ ಒತ್ತುವರಿದಾರರನ್ನ, ಫುಟ್ಪಾತ್ ಎನ್ಕರೇಜ್ ಮಾಡಿರ್ತಕ್ಕಂಥವ್ರನ್ನ ತೆರವುಗೊಳಿಸ್ತೀನಿ ಅಂತ ಹೇಳಿದ್ರು. ಎಲ್ಲೂ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಿ ಅಂತ ಹೇಳಿಲ್ಲ. ಈಗಾಗಲೇ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮಾಹಿತಿಗಳನ್ನು ತಿಳಿಸಿದ್ದೀನಿ. ಅಕಸ್ಮಾತ್ ನಿಮ್ಮ ಏರಿಯಾದಲ್ಲಿ ಏನಾರು ನಿಮಗೆ ತೊಂದರೆ ಕೊಟ್ಟರೆ ನನಗೆ ನಾನೇ ಖುದ್ದಾಗಿ ಸಂಪೂರ್ಣವಾಗಿ ಆ ವ್ಯಾಪ್ತಿಗೆ ಜಿಬಿಎ ವ್ಯಾಪ್ತಿಗೆ ಬರ್ತಕ್ಕಂಥ ಅಧಿಕಾರಿಗಳಿಗೆ, ಕಮಿಷನರ್ಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಚಿವರಿಗೆ ಮತ್ತು ಇವರ ನಮ್ಮ ಸಂಬಂಧಪಟ್ಟ ಸಚಿವರಿಗೂ ಸಹಿತ ನಾನು ಮನವಿಯನ್ನು ಕೊಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರು ಭಯಪಡುವಂಥ ಅವಶ್ಯಕತೆ ಇಲ್ಲ. ಸ್ವಚ್ಛತೆ, ಅದು ಹೇಳಿದೆ ಸುಪ್ರೀಂ ಕೋರ್ಟ್, ಸ್ವಚ್ಛತೆ ಸುರಕ್ಷತೆ ಕಾಪಾಡಬೇಕು. ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಬೀದಿ ಬದಿ ವ್ಯಾಪಾರಿಗಳು ತೊಂದರೆ ಆಗಬಾರ್ದು ಅನ್ನೋ ಸ್ಪಷ್ಟತೆ ಹೇಳಿದೆ. ಯಾರು ಆತಂಕ ಪಡಬೇಡಿ, ಎಲ್ಲರೂ ಧೈರ್ಯವಾಗಿ ವ್ಯಾಪಾರ ಮಾಡಿ. ಗ್ರಾಹಕರಿಗೂ ಓಡಾಡೋಕ್ಕೆ ಜಾಗವನ್ನು ಕೊಡಿ. ಯಾಕೆಂದರೆ ಗ್ರಾಹಕರು ಓಡಾಡಬೇಕು, ಬೀದಿಯಲ್ಲಿ ವ್ಯಾಪಾರ ಮಾಡಬೇಕು. ಯಾಕೆಂದರೆ ಸುಪ್ರೀಂ ಕೋರ್ಟಲ್ಲಿ ಸ್ಪಷ್ಟತೆಗಳಿದೆ, ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸಬಾರದು ಅಂತ ಅಲ್ಲಿ ಸ್ಪಷ್ಟತೆ ನೀಡಿದೆ. ಮತ್ತು ಅದೇ ರೀತಿ ಏನಾರ ಅಧಿಕಾರಿಗಳು ಒಕ್ಕಲೆಬ್ಬಿಸಿದ್ದು ಕಂಡು ಬಂದರೆ ಮತ್ತು ನಿಮ್ಮ ಮೇಲೆ ಏನಾರ ಪೆನಲ್ಟಿ ಹಾಕಿದರೆ ಅದು ಮುಂದಿನ ದಿನದಲ್ಲಿ ನಾವು ಅದನ್ನು ಯಾವ ರೀತಿ ಅಧಿಕಾರಿಗಳು ಮುಂದೆ ಆಗಿರ್ಬೋದು ಮತ್ತು ನಮ್ಮ ಸಂಬಂಧಪಟ್ಟ ಇಲಾಖೆ ಸಚಿವರ ಜೊತೆ ಅದು ಯಾವ ರೀತಿ ಒಂದು ಚರ್ಚೆಗಳನ್ನು ಮಾಡಿ ಮುಂದಿನ ದಿನದಲ್ಲಿ ನಾನು ವಿಷಯಗಳನ್ನು ತಿಳಿಸ್ತೀನಿ. ಯಾರು ಭಯಪಡಬೇಡಿ. ಅವರೀಗ ನೋಟಿಫಿಕೇಶನ್ ಮತ್ತು ಇದು ನೋಟಿಸ್ ಕೊಡಬೇಕಾ, ಜನರಿಗೆ ತಿಳಿಸ್ಕೊಡ್ಬೇಕಾ ಅಂತ ಹೇಳಿ, ಯಾಕಂದರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಭಾಳ ಕ್ಲಿಯರ್ ಇದೆ. ಅದು ಆಧಾರದ ಮೇಲೆ ವಾಕಬಿಲಿಟಿ ಇಂಪಾರ್ಟೆಂಟ್ ಇದೆ. ಜನರಿಗೆ ಪೆಡೆಸ್ಟ್ರಿಯನ್ಸಿಗೆ ಎಲ್ಲೆಲ್ಲಿ ಅನುಕೂಲ ಆಗ್ತದೆ ಅದನ್ನು ಐಡೆಂಟಿಫಿಕೇಶನ್ ಮಾಡಿ ಹಂತವಾಗಿ ಮಾಡಲಿಕ್ಕೆ ನಿರ್ದೇಶನ ಕೊಡಲಾಗಿದೆ. ಒತ್ತುವರಿ ಮಾಡಿಲ್ಲ ಅಂದರೆ ಒತ್ತುವರಿ ಮಾಡಿ ಅದ್ರ ಜೊತೆ ದಂಡ ಹಾಕಬೇಕು ಮತ್ತು ಟೋಯಿಂಗ್ ಮಾಡಬೇಕು ಅಂತ ಇದೆ. ಇದನ್ನೆಲ್ಲ ಎಲ್ಲ ಜನರು ಫುಟ್ಪಾತ್ ಅಬ್ಸರ್ವ್ ಮಾಡಬಾರ್ದು. ಗಾಡಿಗಳು, ಸ್ಕೂಟರ್ಗಳು, ರನ್ನಿಂಗ್ ಕಾರ್ಟ್ ಏನಾದರೂ ಫುಟ್ಪಾತ್ನಲ್ಲಿ ಇದ್ದರೆ ಅದನ್ನು ಏನು ಕಾನೂನಿದೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಪ್ರಕಾರ